ಪಾಕಿಸ್ತಾನದಲ್ಲಿ ರೈಲನ್ನೇ ಹೈಜಾಕ್ ಮಾಡಿದ ಉಗ್ರರು. ಜಾಫರ್ ಎಕ್ಸ್‌ಪ್ರೆಸ್ ಮೇಲೆ ಗುಂಡಿನ ದಾಳಿ. ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳು ಈಗ ರೈಲನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನ ನೈಋತ್ಯ ಭಾಗದಲ್ಲಿ ನೂರಾರು ಪ್ರಯಾಣಿಕರನ್ನು ಹೊತ್ತು ಸಾಕ್ತಿದ್ದ ರೈಲಿನ ಮೇಲೆ ಭಯೋತ್ಪಾದಕರು ಗುಂಡಿನ ಮಳೆಗರೆದಿದ್ದಾರೆ. ಈ ದಾಳಿಯಲ್ಲಿ ರೈಲು ಚಾಲನೆ ಮಾಡ್ತಿದ್ದ ಲೋಕೋ ಪೈಲಟ್ ಗಾಯಗೊಂಡಿದ್ದಾರೆ. ಏನಾಗ್ತಿದೆ ಅಂತ ಪ್ರಯಾಣಿಕರಿಗೆ ಗೊತ್ತಾಗೋಷ್ಟರಲ್ಲಿ ಉಗ್ರರು ಇಡೀ ರೈಲನ್ನೇ ಹೈಜಾಕ್ ಮಾಡಿದ್ದಾರೆ. 9 ಬೋಗಿಗಳಲ್ಲಿ ಸುಮಾರು 400 ಪ್ರಯಾಣಿಕರನ್ನು ಹೊತ್ತು ಸಾಕ್ತಿದ್ದ ಜಾಫರ್ ಎಕ್ಸ್‌ಪ್ರೆಸ್ ರೈಲು ಮಾರ್ಚ್ 11 ಮಂಗಳವಾರ ಹೈಜಾಕ್ ಆಗಿದೆ. ಬಲೂಚಿಸ್ತಾನ ಪ್ರಾಂತ್ಯವಾದ ಕ್ವೆಟ್ಟಾದಿಂದ ಪ್ರಯಾಣ ಶುರು ಮಾಡಿದ್ದ ರೈಲು ಪೇಶಾವರದ ಕಡೆಗೆ ಚಲಿಸುತ್ತಿತ್ತು. ಪಾಕಿಸ್ತಾನದಲ್ಲಿ ಆಗಾಗ್ಗೆ ದಾಳಿಗಳು ಹಾಗೂ ಸ್ಫೋಟಗಳನ್ನು ನಡೆಸ್ತಿರೋ ಉಗ್ರಗಾಮಿ ಪ್ರತ್ಯೇಕವಾದಿಗಳ ಗುಂಪು ಬಲೋಚ್ ಲಿಬರೇಷನ್ ಆರ್ಮಿ ರೈಲಿನ ಮೇಲೆ ದಾಳಿಯ ಹೊಣೆ ಹೊತ್ತಿದೆ. ಗುಂಡು ಹಾರಿಸಿ ರೈಲು ಚಾಲಕನನ್ನ ಗಾಯಗೊಳಿಸಿ ಮಾರ್ಗ ಮಧ್ಯದಲ್ಲೇ ರೈಲು ನಿಲ್ಲುವಂತೆ ಮಾಡಿರೋ ಉಗ್ರರು ರೈಲಿನಲ್ಲಿದ್ದ ಹಲವು ಜನರನ್ನ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡಿದ್ದಾರೆ. ರೈಲಿನಲ್ಲಿ ಭದ್ರತೆಗೆ ಇದ್ದ ಸಿಬ್ಬಂದಿಯನ್ನು ತಮ್ಮ ವಶಕ್ಕೆ ಪಡೆದಿರುವುದಾಗಿ ಬಲೋಚ್ ಲಿಬರೇಷನ್ ಆರ್ಮಿ ಘೋಷಿಸಿದೆ. ಬಲೂಚಿಸ್ತಾನದ ಬಲೋನ್ ಜಿಲ್ಲೆಯ ಮುಷ್ಕರ್ ಪ್ರದೇಶದಲ್ಲಿ ರೈಲಿನ ಹೈಜಾಕ್ ಆಗಿದೆ. ಭದ್ರತಾ ಪಡೆಗಳು ದಾಳಿ ನಡೆದಿರೋ ಸ್ಥಳಕ್ಕೆ ದೌಡಾಯಿಸುತ್ತಿರುವುದಾಗಿ ಪಾಕಿಸ್ತಾನದ ರೈಲ್ವೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಈ ಘಟನೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ಬಲೂಚಿಸ್ತಾನ ಆಡಳಿತ ಸರ್ಕಾರದ ಎಲ್ಲ ಸಂಸ್ಥೆಗಳು ಕ್ಷಿಪ್ರ ಕಾರ್ಯಾಚರಣೆಗೆ ಆದೇಶಿಸಿದೆ ಹಾಗೂ ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿರುವುದಾಗಿ ಸರ್ಕಾರದ ವಕ್ತಾರರು ತಿಳಿಸಿದ್ದಾರೆ. ಬಲೂಚಿಸ್ತಾನದಲ್ಲಿ ಪ್ರತ್ಯೇಕವಾದಿಗಳ ದಶಕಗಳ ಕೂಗು. ದಾಳಿಯಿಂದಲೇ ಪಾಕಿಸ್ತಾನ ಸರ್ಕಾರಕ್ಕೆ ಎಚ್ಚರಿಕೆ. ಬಲೂಚಿಸ್ತಾನವನ್ನು ಪ್ರತ್ಯೇಕ ಮಾಡಬೇಕು ಅನ್ನೋದು ಬಲೋಚ್ ಲಿಬರೇಷನ್ ಆರ್ಮಿಯ ಪ್ರತ್ಯೇಕವಾದಿಗಳ ಒತ್ತಾಯ. ಪಾಕಿಸ್ತಾನ ಸರ್ಕಾರಕ್ಕೆ ತಮ್ಮ ಕೂಗನ್ನು ತಿಳಿಸೋಕೆ ಅವರು ಕಂಡುಕೊಂಡಿರೋ ಮಾರ್ಗ ದಾಳಿಗಳು ಹಾಗೂ ಸ್ಫೋಟಗಳು. ಪಾಕಿಸ್ತಾನದ ಸರ್ಕಾರ ಹಾಗೂ ಸೇನೆಯ ವಿರುದ್ಧ ಸುಮಾರು 10 ವರ್ಷಗಳಿಂದ ಬಲೂಚಿಸ್ತಾನದ ಪ್ರತ್ಯೇಕವಾದಿಗಳು ಸಂಘರ್ಷಕ್ಕಿಳಿದಿದ್ದಾರೆ. ಬಲೂಚಿಸ್ತಾನ ಭಾಗದಲ್ಲಿ ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸಿ ಹಲವು ಯೋಜನೆಗಳನ್ನು ನಡೆಸ್ತಿರೋ ಚೀನಾಗೂ ಬಲೋಚ್ ಪ್ರತ್ಯೇಕವಾದಿಗಳು ಹಲವು ಬಾರಿ ತೊಂದರೆ ಕೊಟ್ಟಿದ್ದಾರೆ. ಕಳೆದ ವರ್ಷ ವಿಮಾನ ನಿಲ್ದಾಣದ ಸಮೀಪವೇ ಬಾಂಬ್ ಬಿಟ್ಟು ವಾಹನಗಳನ್ನು ಸ್ಫೋಟಿಸಿದರು. ಅದರಲ್ಲಿ ಚೀನಾದ ಅಧಿಕಾರಿಗಳು, ಎಂಜಿನಿಯರ್ಗಳು ಸೇರಿದಂತೆ ಹಲವು ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಅತ್ಯಧಿಕ ಖನಿಜ ಸಂಪನ್ಮೂಲಗಳಿರುವ ಬಲೂಚಿಸ್ತಾನದ ಪ್ರಾಂತ್ಯಕ್ಕೆ ಸಂಪನ್ಮೂಲ ಬಳಕೆಯಲ್ಲಿ ಪಾಲು ಕೊಡುವಂತೆ ಈ ಒತ್ತಾಯ ನಡೀತಿದೆ. ಅಲ್ಲಿನ ಅತ್ಯಧಿಕ ಅನಿಲ ಮತ್ತು ಖನಿಜ ಸಂಪನ್ಮೂಲಗಳನ್ನು ಲೆಕ್ಕವಿಲ್ಲದಂತೆ ಬಳಸಿಕೊಳ್ಳಲಾಗ್ತಿದೆ. ಆದ್ದರಿಂದ ಇಲ್ಲಿನ ಭಾಗದವರಿಗೆ ಏನು ಸಿಗ್ತಿಲ್ಲ ಅನ್ನೋದು ಬಲೋಚ್ನ ಪ್ರತ್ಯೇಕವಾದಿಗಳ ಹೋರಾಟ. ಇದರ ಜೊತೆಗೆ ಬಲೂಚಿಸ್ತಾನವನ್ನ ಸ್ವತಂತ್ರಗೊಳಿಸಿ ಅಂತ ಬಲೋಚ್ ಲಿಬರೇಷನ್ ಆರ್ಮಿ ದಾಳಿಗಳನ್ನ ನಡೆಸ್ತಾ ಇದೆ. ರೈಲು ಹೈಜಾಕ್ ವೇಳೆ ಗುಂಡಿನ ದಾಳಿಯಲ್ಲಿ 5 ರಿಂದ 6 ಮಂದಿ ಪಾಕಿಸ್ತಾನದ ಯೋಧರು ಬಲಿಯಾಗಿರೋದಾಗಿ ತಿಳಿದು ಬಂದಿದೆ. ಹಾಗೆ ಹೈಜಾಕ್ ನಲ್ಲಿ ಯೋಧರು, ಪಾಕಿಸ್ತಾನ ಗುಪ್ತಚರ ದಳ, ISIನ ಅಧಿಕಾರಿಗಳು, ಉಗ್ರ ನಿಗ್ರಹ ಪಡೆ ಹಾಗೂ ಪೊಲೀಸರು ಸೇರಿದಂತೆ ಸುಮಾರು 100 ಮಂದಿ ಪ್ರಯಾಣಿಕರನ್ನ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡಿದ್ದೇವೆ ಅಂತ ವರದಿಯಾಗಿದೆ. ಪಾಕ್ ಸೇನೆಯ ಸಿಬ್ಬಂದಿ ಸೇರಿದಂತೆ ಹಲವು ಇಲಾಖೆಗಳ ಅಧಿಕಾರಿಗಳು ರಜೆ ಮೇಲೆ ಪಂಜಾಬ್ ಪ್ರಾಂತ್ಯಕ್ಕೆ ಪ್ರಯಾಣ ಕೈಗೊಂಡಿದ್ರು. ಇದನ್ನ ಗೊತ್ತು ಮಾಡಿಕೊಂಡೇ ಬಲೂಚಿಸ್ತಾನ್ ಪ್ರತ್ಯೇಕವಾದಿಗಳು ದಾಳಿ ನಡೆಸಿರೋ ಸಾಧ್ಯತೆ ಇದೆ. ಹಾಗೆ ಇಲ್ಲಿಗೆ ಪಾಕಿಸ್ತಾನ ಸರ್ಕಾರ ಸೇನಾ ಕಾರ್ಯಾಚರಣೆಯನ್ನು ನಡೆಸೋಕೆ ಹೋದ್ರೆ ಎಲ್ಲ ಒತ್ತೆಯಾಳುಗಳ ಕತೆ ಮುಗಿಸ್ತೀವಿ ಅಂತ ಪ್ರತ್ಯೇಕವಾದಿಗಳು ಎಚ್ಚರಿಕೆ ರವಾನಿಸಿದ್ದಾರೆ. ಪಾಕಿಸ್ತಾನ ಸರ್ಕಾರದ ಸಿಬ್ಬಂದಿ ಹಾಗೂ ಅಧಿಕಾರಿಗಳನ್ನಷ್ಟು ಉಳಿಸಿಕೊಂಡು ಮಹಿಳೆಯರು, ಮಕ್ಕಳು ಹಾಗೂ ಬಲೂಚಿಸ್ತಾನದ ಪ್ರಯಾಣಿಕರನ್ನ ಬಿಡುಗಡೆ ಮಾಡ್ತಿರೋದಾಗಿ ಪ್ರತ್ಯೇಕವಾದಿಗಳು ಮಾಹಿತಿ ರವಾನಿಸಿದ್ದಾರೆ. ಆದರೆ ಈ ರೈಲಿನ ಹೈಜಾಕ್ ಯಾವ ರೀತಿ ಕೊನೆಯಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ.